ಹಲೋ ಎಲ್ಲರೂ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲಿಖಿತಾ ಅನ್ಫಿಲ್ಟರ್ಡ್. ಸೊ ಇವತ್ತಿನ ವ್ಲಾಗು ನಾವು ಈ ವರ್ಷದ ಮೊದಲನೇ ಹಬ್ಬ ಆದ ಸಂಕ್ರಾಂತಿನ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ನೋಡೋಣ. ನಾವು ಸಂಕ್ರಾಂತಿನ ತೆಲುಗು ಟ್ರೆಡಿಷನ್ಸ್ ಪ್ರಕಾರ ಸೆಲೆಬ್ರೇಟ್ ಮಾಡ್ತೀವಿ. ಆ್ಯಂಡ್ ಅಕಾರ್ಡಿಂಗ್ ಟು ತೆಲುಗು ಟ್ರೆಡಿಷನ್ಸ್ ಸಂಕ್ರಾಂತಿ ಆ್ಯಂಡ್ ಅದ್ರ ಹಿಂದಿನ ದಿನ ಭೋಗಿನ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಭೋಗಿ ಏನಂದರೆ ಹಿಂದಿನ ದಿನ ಬೆಳಿಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆನೇ ಎದ್ದು ನಾವು ಮನೆ ಮುಂದೆ ಕಟ್ಟಿಗೆ ಆ್ಯಂಡ್ ಹಳೇದು ಯೂಸ್ ಮಾಡದೇ ಇರೋವಂತಹ ವುಡ್ ಐಟಮ್ಸ್ ಮನೇಲಿ ಏನಾದರೂ ಇದ್ದರೆ ಅದನ್ನೆಲ್ಲ ಅದಕ್ಕೆ ಬೆಂಕಿ ಹಚ್ತಾರೆ. ಸೊ ಇದು ಬಂದು ಇಟ್ ಸಿಂಬಲೈಸಸ್ ಗೆಟಿಂಗ್ ರಿಡ್ ಆಫ್ ಓಲ್ಡ್ ಐಟಮ್ಸ್, ನೆಗೆಟಿವಿಟಿ ಆ್ಯಂಡ್ ಹಳೆದೆಲ್ಲ ಹಿಂದಕ್ಕೆ ಬಿಟ್ಟು ಮುಂದೆ ಫ್ರೆಶ್ ಬಿಗಿನಿಂಗ್ಸ್ನ ಸ್ಟಾರ್ಟ್ ಮಾಡ್ತಿದ್ದೀವಿ ಇವತ್ತಿಂದ ಅನ್ನೋದನ್ನು ಸಿಂಬಲೈಸ್ ಮಾಡುತ್ತೆ. ಸೊ ಅದಕ್ಕೆ ಇದನ್ನು ಸೆಲೆಬ್ರೇಟ್ ಮಾಡ್ತಾರೆ. ಆ್ಯಂಡ್ ಇಟ್ ಕ್ಯಾರೀಸ್ ಅ ಲಾಟ್ ಆಫ್ ಮೆಮರೀಸ್ ನನ್ನ ಚೈಲ್ಡ್ಹುಡ್ಡಿಂದ. ಬಿಕಾಸ್ ನಮ್ಮ ಅಜ್ಜಿ ಮನೆಯಲ್ಲಿ ಆಗಿನ ಕಾಲದಲ್ಲಿ ಹಳೆ ಚೇರು, ಮಂಚ ಏನಾದರೂ ಇದ್ದರೆ ಅದನ್ನು ಪೀಸಸ್ ಮಾಡಿ ನಮ್ಮ ಅಜ್ಜಿಯವರು ಒಂದು ಹೋಲ್ ಹೀಪ್ನ ರೆಡಿ ಮಾಡಿ ಅದಕ್ಕೆ ಬೆಂಕಿ ಹಚ್ತಿದ್ರು. ಆ್ಯಂಡ್ ಅದ್ರ ಮೇಲೆ ಒಂದು ಬಾಣಲಿಯಲ್ಲಿ ನೀರಿಟ್ಟು ಅದರಲ್ಲಿ ಕಾಯಿಸಿದ ನೀರಲ್ಲಿ ಮನೆಯವರೆಲ್ಲ ಸ್ನಾನ ಮಾಡ್ತಿದ್ರು. ಸೊ ದಿಸ್ ಇಸ್ ಹೌ ಯೂಸ್ ಟು ಸೆಲೆಬ್ರೇಟ್ ಆಗಿನ ಕಾಲದಲ್ಲಿ. ಆ್ಯಂಡ್ ಐ ವಾಸ್ ಅ ಕಿಡ್ ಬ್ಯಾಕ್ ದೆನ್. ನಂಗೆ ಅದ್ರದ್ದು ಮೀನಿಂಗ್ ಏನು ಗೊತ್ತಾಗ್ತಿರಲಿಲ್ಲ, ಬಟ್ ಇಟ್ ವಾಸ್ ಅ ನೈಸ್ ಫನ್ ಥಿಂಗ್ ಟು ಡೂ. ಬಟ್ ಈಗ ಅದರ ಮಹತ್ವ ತಿಳ್ಕೊಂಡು ಆ ಒಂದು ರಿಚುವಲ್ನ ಮಾಡಬೇಕಾದ್ರೆ ಇಟ್ ಫೀಲ್ಸ್ ಸೋ ನೈಸ್. ಎಷ್ಟು ನಮ್ಮ ಟ್ರೆಡಿಷನ್ಸಲ್ಲಿ ಮಾಡುವಂಥ ಹಬ್ಬಗಳು, ಒಂದೊಂದು ಆ್ಯಕ್ಟಿವಿಟಿ ಕೂಡ ಇಟ್ ಸಿಂಬಲೈಸಸ್ ಸೋ ಮಚ್. ವಿ ಡೋಂಟ್ ನೋ ಇಟ್. ತುಂಬ ಹಬ್ಬಗಳು ನಾವು ಹೆಂಗೆ ಮಾಡ್ತೀವಿ ಅಂದರೆ ಸುಮ್ಮನೆ ಮಜಾ ಮಾಡಬೇಕು, ರೆಡಿ ಆಗಬೇಕು, ಫೋಟೋಸ್ ಕ್ಲಿಕ್ ಮಾಡಬೇಕು ಅನ್ನೋ ಥರನೇ ಮಾಡ್ತೀವಿ. ಬಟ್ ಅದ್ರದ್ದು ಅಂಡರ್ಲೈಯಿಂಗ್ ಎಸೆನ್ಸ್ನ ನಾವು ತಿಳ್ಕೊಂಡಾಗ ಇಟ್ ಇಸ್ ಸಚ್ ಅ ಬ್ಯೂಟಿಫುಲ್ ಥಿಂಗ್ ಅಲ್ವಾ? ವಾಟ್ ಡು ಯು ಥಿಂಕ್? ಸೊ ಇಷ್ಟು ವರ್ಷ ನಾವಿದ್ದು ಮೋಸ್ಟ್ಲಿ ಬಾಡಿಗೆ ಮನೆಗಳಲ್ಲಿ. ಸೊ ಇಷ್ಟು ಓಪನ್ ಸ್ಪೇಸ್ ಆ್ಯಂಡ್ ಅಷ್ಟು ಲಿಬರ್ಟಿ ಇರ್ತಿರ್ಲಿಲ್ಲ ಎಲ್ಲ ಮಾಡೋದಕ್ಕೆ. ಸೊ ಮನೆ ಮುಂದೆ ಒಂದು ಚಿಕ್ಕ ಬಾಣಲಿಲಿ ಮಾಡುತ್ತಿದ್ವಿ. ಇಟ್ ವಾಸ್ ನಾಟ್ ಆ್ಯಡಿಂಗ್ ಸೋ ಮಚ್, ಬಟ್ ನಮ್ಮ ಟ್ರೆಡಿಷನ್ಸ್ ಪ್ರಕಾರ ನಮ್ಗೆ ಖುಷಿ ಆಗಂಗೆ ಮಾಡ್ತಿದ್ವಿ. ಬಟ್ ಈ ಸಲ ಮನೆ ಮುಂದೆ ಇರುವಂಥ ಜಾಗಗಳಲ್ಲಿ ವಿ ಹ್ಯಾಡ್ ದ ಲಿಬರ್ಟಿ ಟು ಡೂ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ದಟ್ ವಿ ವಿಶ್ ಟು ಡೂ. ಆ್ಯಂಡ್ ನಮ್ಮ ಪಕ್ಕದಲ್ಲೇ ನಮ್ಮ ಕಸನ್ಸ್ ಕೂಡ ಇರ್ತಾರೆ. ಸೊ ಎಲ್ಲರೂ ಸೇರಿಸಿ ಒಂದು ಹಬ್ಬನ ಸೆಲೆಬ್ರೇಟ್ ಮಾಡೋದು ಇಟ್ ಇಸ್ ಸೋ ಮಚ್ ಫನ್. ಆ್ಯಂಡ್ ಬಿಕಾಸ್ ನಾವು ಎಷ್ಟೋ ವರ್ಷ ಆದಮೇಲೆ ಇದನ್ನೆಲ್ಲ ಮಾಡ್ತಿರೋದ್ರಿಂದ ಆ ಕಟ್ಟಿಗೆನ ನಮ್ಮಮ್ಮ ಚಿಕ್ಕ ಪೀಸಸ್ನ ಅಂಟಿಸ್ತಿದ್ರೆ ಅದು ಹತ್ಕೋತಾನೆ ಇರಲಿಲ್ಲ. ವಿ ಸ್ಟ್ರಗಲ್ಡ್ ಫಾರ್ ಗುಡ್ ಹಾಫ್ ಆನ್ ಅವರ್. ಏನು ಹಾಕಿದ್ರು ಅದು ಸುಡ್ತಾನೆ ಇರಲಿಲ್ಲ. ಆಯಿಲ್ ಹಾಕಿದ್ರು, ಗೀ ಹಾಕಿದ್ರು ಸುಡ್ತಿರ್ಲಿಲ್ಲ, ಆಫ್ ಆಗೋಗೋದು. ಸೊ ಆಫ್ಟರ್ ಅ ಲಾಟ್ ಆಫ್ ಸ್ಟ್ರಗಲ್ ಫೈನಲಿ ಅದು ಹತ್ಕೊಂಡಿದ್ದು ಪೇಪರಿಂದ. ಇಟ್ ಈಸ್ ಅ ಹೋಲ್ ನ್ಯೂ ಲೆವೆಲ್. ಬಟ್ ವಿ ವರ್ ಹ್ಯಾವಿಂಗ್ ಅ ಲಾಟ್ ಆಫ್ ಫನ್. ನಾವು ಅದನ್ನು ಹತ್ಸಕ್ಕೆ ಟ್ರೈ ಮಾಡ್ತಿದ್ದು ಒಂದು ಹೋಲ್ ನ್ಯೂ ಲೆವೆಲ್ ಇತ್ತು. ಸೊ ವಿ ವರ್ ಹ್ಯಾವಿಂಗ್ ಸೋ ಮಚ್ ಫನ್ ಇನ್ ಬಿಟ್ವೀನ್ ವೆನ್ ವಿ ವರ್ ಟ್ರೈಂಗ್ ಟು ಲೈಟ್ ಇಟ್ ಅಪ್. ಸೊ ದಿಸ್ ಇಸ್ ಲೈಕ್ ಅ ಬಾನ್ ಫೈರ್ ಅಕಾರ್ಡಿಂಗ್ ಟು ತೆಲುಗು ಟ್ರೆಡಿಷನ್ಸ್. ಸೊ ಅದಕ್ಕೆ ಬೆಂಕಿ ಹಚ್ಚಿ ಅದ್ರ ಸುತ್ತ ಡಾನ್ಸ್ ಮಾಡಿ ತುಂಬ ಅದ್ದೂರಿಯಾಗಿ ಮಾಡ್ತಾರೆ. ಆ್ಯಂಡ್ ಇದ್ರ ಜೊತೆಗೆ ನಾವು ಆ್ಯಸ್ ಅ ಟ್ರೆಡಿಷನ್ ವಾಟ್ ವಿ ಡೆಡ್ ಇಸ್ ಇದು ಫಸ್ಟ್ ಟೈಮ್ ನಾವು ಮಾಡಿದ್ದು. ಇಟ್ ವಾಸ್ ಜಸ್ಟ್ ಅ ಪ್ಲ್ಯಾನ್ ಆಲ್ ಆಫ್ ಅ ಸಡನ್. ಸೊ ನಮ್ಮಲ್ಲಿರುವಂತಹ ನೆಗೆಟಿವಿಟಿ ಆ್ಯಂಡ್ ಈ ವರ್ಷ ನಾವು ಏನನ್ನ ಬರ್ನ್ ಮಾಡಿ ಹೊಸದಾಗಿ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ವು, ನಾನು ನನ್ನ ತಂಗಿ ಅದನ್ನು ಒಂದು ಪೇಪರಲ್ಲಿ ಬರೆದು ಅದನ್ನು ಆ ಬಾನ್ ಫೈರಿಗೆ ಹಾಕಿದ್ವಿ. ಸೊ ದ್ಯಾಟ್ ಇಟ್ ಸಿಂಬಲೈಸಸ್ ದ್ಯಾಟ್ ವಿ ಆರ್ ರೆಡಿ ಟು ಬರ್ನ್ ಆಫ್ ಆಲ್ ದ ನೆಗೆಟಿವ್ ಥಿಂಗ್ಸ್ ದಟ್ ವಿ ಹ್ಯಾವ್, ನೆಗೆಟಿವ್ ಹ್ಯಾಬಿಟ್ಸ್, ನೆಗೆಟಿವ್ ಥಾಟ್ಸ್, ಎವ್ರಿಥಿಂಗ್ ದಟ್ಸ್ ಪುಲ್ಲಿಂಗ್ ಅಸ್ ಬ್ಯಾಕ್ ಆ್ಯಂಡ್ ರಿಸ್ಟ್ರೈನಿಂಗ್ ಅಸ್ ಫ್ರಮ್ ಗ್ರೋಯಿಂಗ್. ಸೊ ಅದನ್ನೆಲ್ಲ ಒಂದು ಪೇಪರಲ್ಲಿ ಬರೆದು ಹಾಕಿ ನಾವು ಬೆಂಕಿಗೆ ಹಾಕಿದ್ವಿ. ಆ್ಯಂಡ್ ಇಟ್ ಫೆಲ್ಟ್ ಸೋ ನೈಸ್. ಸಿ ಅದು ಏನಾದರೂ ಮಾಡ್ಬೋದು, ಮಾಡದೇ ಇರ್ಬೋದು, ದ್ಯಾಟ್ ಇಸ್ ಸೆಕೆಂಡ್ರಿ. ಬಟ್ ಆ ಮೆಂಟಲ್ ಪೀಸ್, ಇಟ್ ವಾಸ್ ಸೋ ಫನ್ ಡೂಯಿಂಗ್ ಇಟ್. ಅದೊಂಥರ ಇಟ್ ಸಿಂಬಲೈಸ್ಡ್ ಓಕೆ ದಿಸ್ ಇಯರ್ ಇಸ್ ದ ಇಯರ್ ಫಾರ್ ಚೇಂಜ್ ಅನ್ನೋ ಥರ. ಆ್ಯಂಡ್ ಎಲ್ಲ ಆದಮೇಲೆ ವಿ ಹ್ಯಾಡ್ ಅ ನೈಸ್ ಫನ್ ಅರೌಂಡ್ ದ ಫೈರ್, ಡಾನ್ಸ್ ಮಾಡಿಕೊಂಡು, ಕ್ಲಾಪ್ಸ್ ಮಾಡಿಕೊಂಡು. ಆ್ಯಂಡ್ ದೇ ಡೂ ಇಟ್ ಈವನ್ ಬೆಟರ್. ನಮಗೂ ಅದು ಬಂದಿರಲಿಲ್ಲ, ಬಟ್ ಎಲ್ಲೋ ನೋಡಿದ ನೆನಪು. ಸೊ ಅದು ಆ ಕ್ಷಣಕ್ಕೆ ನೆನಪಾದಂಗೆ ನಾವು ಅದ್ರ ಸುತ್ತ ಡಾನ್ಸ್ ಮಾಡಿ ಅದಕ್ಕೆ ಬಿಸಿ ಕಾಯಿಸ್ಕೊಂಡು ಇಟ್ ವಾಸ್ ಆಲ್ ಫನ್. ಇಟ್ ವಾಸ್ ಆಲ್ಸೋ ನೈಸ್ ಟು ಡೂ ಆಲ್ ಆಫ್ ದಿಸ್ ಈ ಥರ ಈ ಹೊಸ ವರ್ಷ. ಆ್ಯಂಡ್ ಇದೇ ಥರ ಪ್ರತಿ ವರ್ಷ ಕಂಟಿನ್ಯೂ ಆಗಬೇಕು ಅನ್ನೋದೇ ನಮ್ಮ ಆಸೆ. ಸೊ ಇದೆಲ್ಲ ಸೆಲೆಬ್ರೇಷನ್ಸ್ ಬೆಳಗಿನ ಜಾವ ಮುಗಿಸಿ ಆ್ಯಂಡ್ ಅವತ್ತಿನ ವರ್ಕಿಂಗ್ ಡೇ ಆಗಿದ್ದರಿಂದ ಕೆಲಸ ಎಲ್ಲ ಮುಗಿಸಿ ಪ್ರಿಪ್ರೇಷನ್ಸ್ ಎಲ್ಲ ಮಾಡಿ ಕೊನೆಗೆ ನಾನು ರೆಡಿ ಆಗೋ ಅಷ್ಟರಲ್ಲಿ ರಾತ್ರಿ 12 ಗಂಟೆ ಆಗಿತ್ತು. ಸೊ ಆವಾಗ ಕೂತ್ಕೊಂಡು ಮೆಹಂದಿ ಹಾಕ್ಕೊಂಡು, ಬಿಕಾಸ್ ಐ ರಿಯಲಿ ಲವ್ ಪುಡಿಂಗ್ ಮೆಹಂದೀಸ್ ಹಬ್ಬದ ದಿನ. ಸೊ ಅಷ್ಟು ರಾತ್ರಿ ಕೂತ್ಕೊಂಡು ಮೆಹಂದಿ ಹಾಕ್ಕೊಂಡೆ. ಇಟ್ ವಾಸ್ ಆಲ್ಮೋಸ್ಟ್ 1 o'clock. ಎಲ್ಲರೂ ಮಲ್ಕೊಬಿಟ್ಟಿದ್ರು. ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಆ್ಯಸ್ ಎ ಟ್ರೆಡಿಷನ್ ನಾವೆಲ್ಲರೂ
ನಮ್ಮ ಅಜ್ಜಿ ಮನೆಗೆ ಹೋಗ್ತೀವಿ, ಅಲ್ಲೇ ಸೆಲೆಬ್ರೇಟ್ ಮಾಡೋದು ಎವ್ರಿ ಇಯರ್ ಸಂಕ್ರಾಂತಿನ. ನಮ್ಮ ಅಜ್ಜಿ ಮನೆ 20-30 ಇಯರ್ಸಿಂದ ಅನ್ಸುತ್ತೆ, ಐ ಆಲ್ಸೋ ಡೋಂಟ್ ನೋ ಪ್ರಾಪರ್ಲಿ. ಸೊ ಅವಾಗಿಂದ ಹೀಗೆ ಸೆಲೆಬ್ರೇಟ್ ಮಾಡ್ತಿದ್ದಾರೆ, ಅಂದರೆ ಅದೇ ಫೋಟೋ, ಒಂದು ಪೊಸಿಷನ್ಸ್, ಎವ್ರಿಥಿಂಗ್, ನಥಿಂಗ್ ಇಸ್ ಚೇಂಜ್ಡ್. ಸೊ ಇಟ್ ಈಸ್ ಆಲ್ ಅ ಸ್ವೀಟ್ ಮೆಮೊರಿ. ಸೊ ಸಂಕ್ರಾಂತಿ ಹಬ್ಬದ ದಿನ ನಾವು ಹಿರಿಯರಿಗೆ ಬಟ್ಟೆ ಇಡ್ತಾರೆ, ಬಟ್ಟೆ ಇಟ್ಟು ಧೂಪ ಹಾಕ್ತಾರೆ. ಸೊ ದಿಸ್ ಇಸ್ ಹೌ ದೇ ಸೆಲೆಬ್ರೇಟ್. ಸೊ ಅದೇ ಥರ ಈ ವರ್ಷ ಕೂಡ ಅವರಿಗೆ ಮನೇಲಿ ಮಾಡಿರುವಂಥ ಎಲ್ಲ ಅಡುಗೆಗಳನ್ನು ಎಲೆ ಮೇಲೆ ಹಾಕಿ ಅಲ್ಲಿ ಇಟ್ಟು, ಆಮೇಲೆ ಬಟ್ಟೆನ ಇಟ್ಟು ಪೂಜೆನ ಮಾಡ್ತಾರೆ, ಅದ್ರ ಜೊತೆಗೆ ಧೂಪಗಳನ್ನ ಹಾಕ್ತಾರೆ. ಸೊ ಅದೆಲ್ಲ ಮುಗಿಸಿ ಎಲ್ಲರೂ ಆಶೀರ್ವಾದ ತಗೊಂಡು ಫೋಟೋಶೂಟ್, ದಿಸ್ ಇಸ್ ಅ ಮ್ಯಾಂಡೇಟ್ರಿ ಥಿಂಗ್. ಹೆಣ್ಮಕ್ಳಿಗೆ ರೆಡಿ ಆದಮೇಲೆ ಫೋಟೋ ತೆಗಿಲೇಬೇಕು. ಒಂದು 4 ಫೋಟೋ ತಗೊಂಡು ಆಮೇಲೆ ಎಲ್ಲರೂ ಫೋಟೋಶೂಟ್ ಲೈನಾಗಿ ನಾವೆಲ್ಲ 5 ಜನ ಅಕ್ಕ ತಂಗಿದಿರು. ಆ್ಯಂಡ್ ದ ಒನ್ ಆ್ಯಂಡ್ ಓನ್ಲಿ ಪರ್ಸನ್ ಹೂ ಕ್ಯಾನ್ ಕ್ಲಿಕ್ ಅವರ್ ಪಿಕ್ಚರ್ಸ್ ಇಸ್ ಅವರ್ ಬ್ರದರ್. ಸೊ ಆಲ್ ಥ್ಯಾಂಕ್ಸ್ ಟು ಹಿಮ್. ಅವನೊಬ್ಬ ಇರೋದ್ರಿಂದ ಹಿ ಈಸ್ ದ ಒಫಿಷಿಯಲ್ ಫೋಟೋಗ್ರಾಫರ್. ಸೊ ಹಿ ಆಲ್ಸೋ ಕ್ಲಿಕ್ಸ್ ಅಮೇಸಿಂಗ್ ಪಿಕ್ಚರ್ಸ್. ಸೊ ಕ್ರೆಡಿಟ್ಸ್ ಕೊಡಬೇಕು. ಸೊ ಅದೆಲ್ಲ ಮುಗಿಸಿ ಊಟಕ್ಕೆ ಕೂತ್ವಿ. ಸೊ ನೀವೆಲ್ಲಿ ನೋಡ್ತಾ ಇರೋದು ನಮ್ಮ ಅಜ್ಜಿ ಆ್ಯಂಡ್ ತಾತ. ಸೊ ಆ್ಯಸ್ ಯೂಶ್ವಲ್ ಎಲ್ಲರೂ ಊಟ ಮುಗಿಸಿ ಈಗ ಅಮ್ಮಂದಿರೆಲ್ಲ ಕೂತಿದ್ದಾರೆ ಊಟಕ್ಕೆ, ನಾವು ಅವ್ರಿಗೆ ಬಡಿಸ್ತಿದ್ವಿ. ಸೊ ದಿಸ್ ಇಸ್ ಹೌ ವಿ ಡೂ ಇಟ್ ಎವ್ರಿ ಫೆಸ್ಟಿವಲ್. ಮೋಸ್ಟ್ಲಿ ಸಂಕ್ರಾಂತಿಯಲ್ಲಿ ಇದೇ ಥರ ನಡೆಯುತ್ತೆ. ಆ್ಯಂಡ್ ವಿ ಆಲ್ಸೋ ಹ್ಯಾವ್ ಟು ಡೂ ಇಟ್ ಅಲ್ಲ, ಅವ್ರು ಎಷ್ಟು ಚೆನ್ನಾಗಿ ನಮಗೆ ಬಡಿಸ್ತಾರೆ. ಸೊ ಇಟ್ಸ್ ಆರ್ ಟರ್ನ್ ಟು ಡೂ ಅ ಲಿಟಲ್ thing for them. So that's how. And as a mandatory tradition, ಎಲ್ಲ ಮುಗಿಸಿದ ಮೇಲೆ we go sit and play games. Oh my god, we can never get tired of it. Years together since childhood ನಾವು ಇದನ್ನೇ ಮಾಡ್ತಿದ್ದೀವಿ. ಊಟ ಮುಗಿಸೋದು ಬಂದು ಕುತ್ಕೊಂಡು ಆಲ್ಮೋಸ್ಟ್ ನೈಟ್ ಡಿನ್ನರ್ ತನಕ ಇನ್ನೇನು ಹೊಡಬೇಕು ಅನ್ನೋ ತನಕ ಕುತ್ಕೊಂಡು ಆಟ ಆಡ್ತೀವಿ, ರೀಲ್ಸ್ ಮಾಡ್ತೀವಿ. ಸೊ ವಿ ಹ್ಯಾವ್ ಅ ಗಾಲಾ ಟೈಮ್ ಡ್ಯೂರಿಂಗ್ ದ್ಯಾಟ್ ಪೀರಿಯಡ್. So I'm very happy sharing all of this with you all this year. And I hope you all like how we celebrated our Sankranti. And ಎಲ್ಲ ಒಂದು ಫೆಸ್ಟಿವಿಟೀಸ್ ಅಲ್ಲಿ ವಿಡಿಯೋ ಮಾಡೋದು ವಾಸ್ ಅ ನ್ಯೂ ಥಿಂಗ್ ಫಾರ್ ಮೀ. ಆ್ಯಂಡ್ ಈ ಜಂಜಟಲ್ಲಿ ನಾನು ನಮ್ಮನೆಯ ಡೆಕೋರೇಷನ್ ಹೇಗಿತ್ತು ಅನ್ನೋದೇ ತೋರಿಸಿ ಮರ್ತುಬಿಟ್ಟೆ ವ್ಲಾಗಲ್ಲಿ. ಬಟ್ ನನ್ ದ ಲೆಸ್ ನೆಕ್ಸ್ಟ್ ಇಯರ್ ಮ್ಯಾಂಡೇಟರಿ ಆಗಿ ಮರಿದಿರ ಅದನ್ನು ಕ್ಯಾಪ್ಚರ್ ಮಾಡಿ ನಾನು ತೋರಿಸ್ತೀನಿ. ಐ ಹೋಪ್ ಯು ಆಲ್ ಎಂಜಾಯ್ ದಿಸ್ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕಮ್ ಬ್ಯಾಕ್ ಅಗೇನ್. ಸಿ ಯು ಆಲ್ ಸೂನ್. ಲವ್ ಯು.